ಮಾದಕ ವಸ್ತು ಜಾಲದ ಬಗ್ಗೆ ಜಾಗೃತಿ ಮೂಡಿಸುವ ದುನಿಯಾ ವಿಜಯ್ ಸಿನಿಮಾ ಭೀಮಾ ಈಗ ಎಲ್ಲ ಕಡೆ ಸದ್ದು ಮಾಡ್ತಿದೆ. ಸಿನಿಮಾದಲ್ಲಿ ಬರುವ ಹಸಿ ಹಸಿ ದೃಶ್ಯಗಳು ಮನೋರಂಜನಾತ್ಮಕವಾಗಿದ್ರೂ ಸಹ ಗಾಂಜಾ, ಅಫೀಮು ಇತ್ಯಾದಿ ಮಾದಕ ವಸ್ತುಗಳ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಈ ಸಿನಿಮಾ ಟಾಕೀಸ್ಗಳಲ್ಲಿ ಭರ್ಜರಿಯಾಗಿ ಓಡ್ತಾ ಇರಬೇಕಾದ್ರೇನೆ ಇತ್ತ ಸಿಸಿಬಿ ಪೊಲೀಸರು ದುನಿಯಾ ವಿಜಯ್ ಅವರಿಗೆ ನೋಟಿಸ್ ಕೊಡೋಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಅಯ್ಯೋ ಯಾಕಪ್ಪ ಅಂತೀರಾ? ನಿಮ್ಗೆ ನೆನಪಿರಬಹುದು, ಭೀಮಾ ಸಿನಿಮಾ ರಿಲೀಸ್ ಆದ ನಂತರ ಸ್ವತಃ ದುನಿಯಾ ವಿಜಯ್ ಅವರು ಸ್ಟಿಂಗ್ ಆಪರೇಷನ್ ಮಾಡಿದ್ರು. ಕೆಲವು ಕಡೆ ಮಾದಕ ವಸ್ತುಗಳ ಸಿರಿಂಜ್ಗಳನ್ನ ಪತ್ತೆ ಮಾಡಿ ಭೀಮಾ ಸಿನಿಮಾದ ರಿಲೀಸ್ ಬಳಿಕ ನಟ ದುನಿಯಾ ವಿಜಯ್ ಚಾಮರಾಜಪೇಟೆ ಬಳಿ ಸ್ಥಳವೊಂದರ ಮೇಲೆ ದಾಳಿ ಮಾಡಿದ್ರು. ಮಾದಕ ವಸ್ತು ಸೇವನೆಗೆ ಬಳಸುವ ಸಿರಿಂಜ್ ಸೇರಿ ಕೆಲ ವಸ್ತುಗಳನ್ನ ದುನಿಯಾ ವಿಜಯ್ ಪತ್ತೆ ಮಾಡಿದ್ರು. ಅದನ್ನ ವಿಡಿಯೋ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಚಾಮರಾಜಪೇಟೆ ಸಿಸಿಬಿ ಕಚೇರಿಯ ಕೂಗಳತೆ ದೂರದಲ್ಲಿಯೇ ಮಾದಕ ವಸ್ತು ಸೇವನೆ ಮಾಡ್ತಿದ್ದಾರೆ ಅಂತ ದುನಿಯಾ ವಿಜಯ್ ಹೇಳಿದ್ರು. ಇದೇ ಹೇಳಿಕೆಯ ವಿಚಾರವಾಗಿ ಸಿಸಿಬಿ ನೋಟಿಸ್ ಕೊಡೋಕೆ ಮುಂದಾಗಿದ್ದಾರೆ. ದುನಿಯಾ ವಿಜಯ್ ಇಷ್ಟೇ ಅಲ್ಲ, ಬೆಂಗಳೂರಿನ ಕೆಲ ಮೆಡಿಕಲ್ ಶಾಪ್ಗಳಲ್ಲಿ ಟೈಡಾಲ್ ಮಾತ್ರೆಯನ್ನ ಮಾದಕ ವ್ಯಸನಿಗಳಿಗೆ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿ ಫೇಸ್ಬುಕ್ ಲೈವ್ ನಲ್ಲಿ ದುನಿಯಾ ವಿಜಯ್ ತಿಳಿಸಿದ್ರು. ಅಂತಹ ಮೆಡಿಕಲ್ ಶಾಪ್ಗಳನ್ನ ತೋರಿಸಿ ಈ ಸಂಬಂಧ ಪೊಲೀಸ್ ಅಧಿಕಾರಿಗಳು ಸುಮೋಟೋ ಕೇಸ್ ದಾಖಲಿಸಿಕೊಳ್ಬೇಕು ಎಂದಿದ್ದಾರೆ. ಇದನ್ನೆಲ್ಲ ಕಂಡ ವಕೀಲ ನಾರಾಯಣಸ್ವಾಮಿ ಅವರು ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ರು. ಇದೀಗ ಸಿಸಿಬಿ ಜಂಟಿ ಆಯುಕ್ತ ಚಂದ್ರಗುಪ್ತ ಅವರು ನಟ ದುನಿಯಾ ವಿಜಯ್ ಅವರನ್ನ ಕರೆಸಿ ಅವರ ಬಳಿ ಇರುವಂತಹ ಮಾಹಿತಿ ಕಲೆ ಹಾಕಬೇಕು, ಮಾದಕ ವಸ್ತು ಅಡ್ಡಗಳ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿದ್ದಾರೆ. ಸದ್ಯವೇ ದುನಿಯಾ ವಿಜಯ್ಗೆ ನೋಟಿಸ್ ಬರಬಹುದು ಅಂತ ಕಾಣುತ್ತೆ.